ಸ್ನೇಹಿತರೆ, ಈಗ ನಾವು ಮಲೆ ಮಹದೇಶ್ವರ ಬೆಟ್ಟದ ಕಡೆಯಿಂದ ತಾಳು ಬೆಟ್ಟದ ಕಡೆಗೆ ಹೋಗ್ತಾ ಇದ್ದೀವಿ. ನಾವೀಗ ಬಂದ ದಾರಿ ಈಗ ಈ ಕಾರ್ ಹೋಯ್ತಲ್ಲ ಅಲ್ಲಿಂದ ನಾವು ಬಂದ್ವಿ. ನೋಡಿ ಸ್ನೇಹಿತರೆ, ಎಂಥ ದಟ್ಟಾರಣ್ಯ. ಈ ಒಂದು ದಟ್ಟಾರಣ್ಯದ ಮಧ್ಯ ಘಾಟ್ ಸೆಕ್ಷನಲ್ಲಿ ನಾವಿರೋದು. ಈಗ ಹೀಗೆ ಹೋದರೆ ನಾವು ತಾಳು ಬೆಟ್ಟದ ಕಡೆಗೆ ಹೋಗ್ತೀವಿ. ಇಲ್ಲಿ ನೋಡಿ, ನಾನೀಗ ಇಲ್ಲಿ ಒಂದು ಸ್ವಲ್ಪ ಗಾಡಿ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡೋದಕ್ಕೆ ಬಂದೆ. ಈ ಬೆಟ್ಟವನ್ನು ನೋಡಿ ಸ್ನೇಹಿತರೆ, ಕಾಣಿಸುತ್ತೆ ನಿಮಗೆ ಮಧ್ಯದಲ್ಲಿ. ನಾನು ಆಗಲೇ ಹೇಳಿದೆ, ಟೈಗರ್ ಬಿ ಅಶೋಕ್ ಕುಮಾರ್ ಸರ್ ಅವರು ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕಾದ್ರೆ ಈ ಒಂದು ರಮಣೀಯವಾದ ದೃಶ್ಯವನ್ನು ನೋಡಿದ್ರಂತ. ಇಲ್ಲಿ ನೋಡಿ ಮಧ್ಯದಲ್ಲಿ ಅಲ್ಲಿ ಪೇಟೆ ಕಾಣ್ತಾ ಇದೆ. ಮೋಸ್ಟ್ಲಿ ಅದು ತಾಳು ಬೆಟ್ಟನೇ ಇರಬೇಕಂತ ಮಾಡಿದ್ದೀನಿ. ಅಲ್ಲಿ ನೋಡಿ, ತಾಳು ಬೆಟ್ಟ ಹೌದು ಅಲ್ಲ ಗೊತ್ತಿಲ್ಲ. ಇದರಲ್ಲಿ ಹೆಲಿಕಾಪ್ಟ್ರಲ್ಲಿ ಹೋಗುವಾಗ ಅದರ ಒಂದು ಸೌಂಡಿಗೆ, ಹೆಲಿಕಾಪ್ಟ್ರಿನ ಸೌಂಡಿಗೆ ಅವರು ಸರ್ಚ್ ಮಾಡಬೇಕಾದ್ರೆ ಅದರಲ್ಲಿ ಹೋಗುವಾಗ ಅದರಲ್ಲ ಒಂದು ಸೌಂಡಿಗೆ ಜಿಂಕೆಗಳು, ಆನೆಗಳು ಎಲ್ಲ ಚದುರಿ ಚೆಲ್ಲಾಪಿಲ್ಲಿಯಾಗಿ ಓಡ್ತಾ ಇದ್ವು ಮತ್ತು ನದಿಗಳು ಹರಿತಾ ಇದ್ವು. ಈ ಒಂದು ಪ್ರದೇಶವನ್ನು ನೋಡಿ ಸ್ನೇಹಿತರೆ, ಬೆಟ್ಟ ನಮಗೆ ಕಾಣ್ತಾ ಇಲ್ಲ. ಇಲ್ಲಿ ಕೆಲವೊಂದು ಬೆಟ್ಟಗಳು ಆಕಾಶಕ್ಕೆ ಮುಟ್ಟಿದ್ದಾವೆ ಅನ್ನೋ ಹಾಗೆ ಕಾಣ್ತಿದೆ. ಮೊಬೈಲಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ. ಇಲ್ಲಿ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ನಾವು ಅನುಭವಿಸಬೇಕು ಅಂತಂದರೆ ಫೋನಲ್ಲಿ ನಾವು ಅಥವಾ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದರೆ ನಮಗೆ ಇದು ಅನುಭವಕ್ಕೆ ಅಷ್ಟಾಗಿ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ಬಂದೇ ಅನುಭವಿಸಬೇಕು ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ನೋಡಿ ಎಂತಹ ಕಲ್ಲಿನ ಗುಡ್ಡ ಇದೆ ಇದು ಅಂದರೆ ಸುತ್ತ ಮರ ಗಿಡಗಳಿದ್ದಾವೆ. ಇಲ್ಲಿ ಮೊಬೈಲಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ತುಂಬ ಝೂಮ್ ಹಾಕಿದ್ದೀನಿ. ಕಲ್ಲು ಬಂಡೆಗಳಿದ್ದಾವೆ, ದಟ್ಟವಾದ ಅರಣ್ಯ. ಇಂತಹ ಅರಣ್ಯ ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ ಸ್ನೇಹಿತರೆ. ನಾವು ವೀರಪ್ಪನನ್ನು ಹಿಡಿಬೋದಾಗಿತ್ತು ಅಂಥೇಳಿ ನಾವು ಪೊಲೀಸರಿಗೆ ಏನು ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಬಂದು ಇಲ್ಲಿ ನೋಡಿದರೆ ಈ ಒಂದು ಪ್ರದೇಶದ ಅರಿವು ನಮಗಾಗುತ್ತೆ ಸ್ನೇಹಿತರೆ. ಎಷ್ಟೊಂದು ತ್ರಾಸದಾಯಕವಾಗಿ ಕಷ್ಟಪಟ್ಟು ಕಾರ್ಯಾಚರಣೆಗಳನ್ನು ಮಾಡಿದ್ದಾರೆ. ಈ ಕಂದ್ರಿಪಟ್ಟಿ ಆಪ್ರೇಷನ್ನು, ಆಮೇಲೆ ಹಾಲೇರಳ್ಳ ಆಪ್ರೇಷನ್ನು, ಈ ರೀತಿಯ ಆಪ್ರೇಷನ್ಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಕಡಿದಾದ ಒಂದು ದುರ್ಗಮ ಪ್ರದೇಶದಲ್ಲಿ ಇಂತಹ ಒಂದು ಕ್ರಾಸಲ್ಲಿ ನಾವು ಗಾಡಿಯನ್ನು ಟರ್ನಿಂಗ್ ತಗೊಳ್ಳೋದು, ಲಾಂಗ್ ಗಾಡಿಗಳನ್ನು ಟರ್ನಿಂಗ್ ತಗೊಳ್ಳೋದು ತುಂಬಾ ಕಷ್ಟ ಸ್ನೇಹಿತರೆ. ಇಲ್ಲಿ ನೋಡಿ, ಕಡಿದಾದ ಬೆಟ್ಟವನ್ನು ಕಡಿದ್ಬಿಟ್ಟು ಇಲ್ಲಿ ರಸ್ತೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ನೋಡಿ.